ಎಲ್ರಿಗೂ ನಮಸ್ಕಾರ. ಇವತ್ತು ನಾವು 3x3 ಕ್ಯೂಬ್ದು ಎರಡನೇ ಲೇಯರ್ ಸೆಕೆಂಡ್ ಲೇಯರ್ ಮಾಡೋದನ್ನ ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದು ಕನ್ನಡದಲ್ಲಿ ನೋಡಿ. ಈಸಿ ಇದೆ ಸೆಕೆಂಡ್ ಲೇಯರ್, ಏನು ಅಷ್ಟು ಕಷ್ಟನೇ ಇಲ್ಲ, ಈಸಿ, ತುಂಬ ಈಸಿ ಇದೆ ಸೆಕೆಂಡ್ ಲೇಯರು. ನೋಡಿ, ಸೆಕೆಂಡ್ ಲೇಯರ್ ಏನಂದರೆ ಎಡ್ಜ್ ಪೀಸ್ಗಳು ನೋಡಿ. ಈಗ ಇಲ್ಲಿದೆ ಬ್ಲೂ ಮತ್ತು ರೆಡ್ ಇದೆ. ಬ್ಲೂ ಮತ್ತು ರೆಡ್ಡು ಇಲ್ಲಿಗೆ ಬರಬೇಕು. ಅದಕ್ಕೆ ನಾವೇನು ಮಾಡಬೇಕಂದ್ರೆ ಇದನ್ನು ಈ ಥರ ಹಾಕ್ಕೊಳಕ್ಕಾಗಲ್ಲ, ಇದು ಆ ಸೈಡ್ಗೆ ಹೋಗಬೇಕು. ಬ್ಲೂ ಮತ್ತು ರೆಡ್ಡು ಇದೆಯಲ್ಲ, ಇದು ಈ ಸೈಡಿಗೆ ಬರುತ್ತೆ. ಬ್ಲೂ ಮತ್ತು ರೆಡ್ ಈ ಸೈಡಿಗೆ ಬರಬೇಕು. ಮತ್ತು ಇಲ್ಲಿರುತ್ತಲ್ಲ ರೆಡ್ ಸೈಡ್ ಅಲ್ವಾ, ಇಲ್ಲಿ ರೆಡ್ ಇರೋದಕ್ಕೋಸ್ಕರ ಇದು ರೆಡ್ ಸೈಡ್ ಅಲ್ವಾ. ಇದನ್ನು ನಾವು ಮೇಲೆ ಎತ್ಕೊಂಡು ಇದು ಈ ಸೈಡ್ ಬರಬೇಕು. ಈ ಸೈಡ್ ಬಂತಲ್ಲ, ಇದನ್ನು ಡೌನ್ ಮಾಡಬೇಕು ನಾವು, ಡೌನ್. ಆಗ ಇಲ್ಲಿ ಮ್ಯಾಚ್ ಆಗುತ್ತೆ ನೋಡಿ, ಆ ಕಾರ್ನರ್ ಪೀಸ್ ಮ್ಯಾಚ್ ಆಗುತ್ತೆ ಇಲ್ಲಿ ರೆಡ್ ಜೊತೆ. ಅದನ್ನು ವಾಪಸ್ ಈ ಕಡೆಗೆ ತೊಗೊಂಡು ಲಿಫ್ಟ್ ಮಾಡಿ ವಾಪಸ್ ಕನೆಕ್ಟ್ ಮಾಡಬೇಕು. ಈಗ ಅಲ್ಲಿ ಆ ರೆಡ್ ಎಚ್ ಪೀಸು ಇಲ್ಲಿಗೆ ಸೇರ್ಕೋತು. ನೆಕ್ಸ್ಟು ನಾವು ಇಲ್ಲಿ ಒಂದು ಎಚ್ ಪೀಸ್ ಇದೆ, ಗ್ರೀನ್ ಮತ್ತು ರೆಡ್ ಎಚ್ ಪೀಸು. ಗ್ರೀನ್ ಮತ್ತು ರೆಡ್ ಎಚ್ ಪೀಸ್ ಅಂದರೆ ಗ್ರೀನ್ ಇಲ್ಲಿದೆ, ರೆಡ್ ಇಲ್ಲಿದೆ. ಅಂದರೆ ನಾವು ಅದು ಎಚ್ ಪೀಸ್ ಇಲ್ಲಿಗೆ ಬರಬೇಕು. ಗ್ರೀನ್ನ ಮ್ಯಾಚ್ ಮಾಡಿ ಇಟ್ಕೋಬೇಕು, ಎಚ್ ಪೀಸ್ ಇಲ್ಲಿಗೆ ಬರಬೇಕು. ಅದಕ್ಕೋಸ್ಕರ ನಾವು ಈ ಸೈಡ್ ತೊಗೊಳಕ್ಕಾಗಲ್ಲ, ನಾವು ಅದರ ಆಪೋಸಿಟ್ ಸೈಡ್ ತೊಗೋಬೇಕು. ರೆಡ್ ಇಲ್ಲಿ ಬಂತು, ಮತ್ತು ಇದನ್ನು ಅಪ್ ಮಾಡಬೇಕು. ಅಪ್ ಮಾಡಿ ಇದನ್ನು ವಾಪಸ್ ಎಲ್ಲಿತ್ತು ಅಲ್ಲಿಗೆ ತಂದು ಡೌನ್ ಮಾಡಬೇಕು. ಇದನ್ನು ವಾಪಸ್ ಇದು ಈ ಸೈಡ್ಗೆ ಹೋಗುತ್ತೆ, ಎಲ್ಲಿತ್ತು ಹೆಂಗೆ ಲೆಫ್ಟ್ ಸೈಡ್ಗೆ ಹೋಗುತ್ತೆ. ಆಮೇಲೆ ಇದನ್ನು ಅಪ್ ಮಾಡಿ ಕಂಬೈನ್ ಮಾಡಬೇಕು. ಈಗ ನೋಡಿ, ಎಚ್ ಪೀಸ್ ಇದಾಯಿತು, ಎಚ್ ಪೀಸ್ ಹೋಗಿ ಅದೆಲ್ಲಿರಬೇಕು ಅಲ್ಲಿ ಸೇರ್ಕೋತು. ಮತ್ತು ಈಗ ಆರೆಂಜನ್ನ ಮ್ಯಾಚ್ ಮಾಡ್ಕೊಂಡ್ವಿ, ಅದು ಇಲ್ಲಿತ್ತು, ಬಟ್ ನಾವೀಗ ಮ್ಯಾಚ್ ಮಾಡ್ಕೊಳ್ಳೋದ್ರಿಂದ ಮ್ಯಾಚ್ ಮಾಡ್ಕೊಂಡ್ವಿ. ಮತ್ತು ಈಗ ಅದು ಇಲ್ಲಿಗೆ ಬರಬೇಕು. ಎಚ್ ಪೀಸ್ ಗ್ರೀನ್ ಇರೋದ್ರಿಂದ ಗ್ರೀನ್ ಆರೆಂಜ್ ಇಲ್ಲಿಗೆ ಬರಬೇಕು. ಎಚ್ ಪೀಸು ಇಲ್ಲಿಗೆ ಬರಬೇಕು, ಗ್ರೀನ್ ಮತ್ತು ಆರೆಂಜ್ ಎಚ್ ಪೀಸು. ಅದಕ್ಕೋಸ್ಕರ ನಾವು ಅದರ ಆಪೋಸಿಟ್, ಗ್ರೀನ್ ಮೇಲಿರೋದ್ರಿಂದ ಗ್ರೀನ್ ಆಪೋಸಿಟ್ ಸೈಡಿಗೆ ತೊಗೊಂಡು ಲಿಫ್ಟ್ ಮಾಡ್ತೀವಿ ಇದನ್ನು. ಆಮೇಲೆ ವಾಪಸ್ ಅದೆಲ್ಲಿತ್ತು ಅಲ್ಲಿಗೆ ತಂದು ಡೌನ್ ಮಾಡಿ ಇದನ್ನು ಲೆಫ್ಟ್ ಸೈಡಿಗೆ ಹೋಗಿ ಗ್ರೀನ್ ಫೇಸ್ ತೊಗೊಂಡು ಇದನ್ನು ಲೆಫ್ಟ್ ಸೈಡಿಗೆ ಟರ್ನ್ ಮಾಡಿಕೊಂಡು ಈಗ ಮತ್ತೆ ಅಪ್ ಮಾಡಿ ಅದನ್ನು ಕಂಬೈನ್ ಮಾಡಿ ಡೌನ್ ಮಾಡಬೇಕು. ಈಗ ಲಾಸ್ಟ್ ಇಲ್ಲೊಂದು ಎಚ್ ಪೀಸ್ ಬೇಕು, ಅದು ಇಲ್ಲಿದೆ. ಈಗ ನಾವು ಅದು ಆರೆಂಜ್ ಮತ್ತು ಬ್ಲೂ ಆಗಿರೋದ್ರಿಂದ ಇಲ್ಲಿ ಮ್ಯಾಚ್ ಮಾಡ್ಕೊಂಡ್ವಿ ಆರೆಂಜ್ ಮತ್ತು ಬ್ಲೂನ. ಇದು ಈಗ ಬ್ಲೂ ಆಪೋಸಿಟ್ ಸೈಡಿಗೆ ತೊಗೋಬೇಕು. ನಾವು ಆಪೋಸಿಟ್ ಸೈಡ್ ತೊಗೊಂಡು ಸೇಮ್ ಮೆಥಡ್ನ ಮಾಡಬೇಕು, ಅದೇ ಥರ. ಈಗ ಸೆಕೆಂಡ್ ಲೇಯರ್ ಆಯಿತು ನೋಡಿ, ಸೆಕೆಂಡ್ ಲೇಯರ್ ಕಂಪ್ಲೀಟಾಗಿ ಮುಗಿದಿದೆ. ಎಲ್ಲ ಕಡೆ ಸೆಕೆಂಡ್ ಲೇಯರ್ ಆಗಿದೆ, ಎಲ್ಲ ಕಡೆ ಕರೆಕ್ಟಾಗಿ ಸೆಕೆಂಡ್ ಲೇಯರ್ ಮುಗಿದಿದೆ. ಇನ್ನು ಲಾಸ್ಟ್ ಲೇಯರ್ ಇನ್ನೊಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈಸಿ ಇದೆ ಸೆಕೆಂಡ್ ಲೇಯರು, ತುಂಬ ಈಸಿ ಇದೆ. ಥ್ಯಾಂಕ್ ಯು.